ನಾ ಈಗ ಇಲ್ಲಿದ್ರ ಇನ್ನೂ ನನ್ನ ದೋಸ್ತಗ ಮತ್ತು ಐಸುಗ ಒಂದು ದೊಡ್ಡ ಕುತ್ರ ಅನ್ಬೋದು, ಒಂದು ದುರಂತನೂ ಅನ್ಬೋದು. ಬೇಡ, ಹಂಗಾಗೋದು ಬೇಡ. ನಾ ಎಲ್ಲಾರ ದೂರ ಹೋಗ್ಬಿಡ್ಬೇಕು. ಎಂದ್ರಿ ಎಲ್ಲಿ ಹೊಂಟ್ರಿ? ಇಲ್ಲೇ ತಳಗ ಮೇವ್ ಮಾಡ್ಕೊಂಡ್ ಬರ್ಬೇಕಂತ ಹೇಳಿ ಹೊಂಟಿದೀನ್ರಿ. ಮೇವು ಏನ್ ಮಾಡ್ತೀರಿ ಈಗ? ಟೈಮ್ ನೋಡಿ ಎಷ್ಟಾಗೈತಿ, ಊಟ ಮಾಡೋಣ ಬರ್ರಿ. ನಾನು ಹರ್ಯಾಣ ಹಿಡಿದು ಊಟ ಮಾಡಿಲ್ಲ. ನಾ ಈಗ ಊಟ ಮಾಡಿ ಈ ಕಡೆ ಹೊರಗೆ ಬಂದನ್ರಿ. ನೀವು ಊಟ ಮಾಡೋರಿ. ಮಾಡಿರಿ ನೋಡಿ, ಇನ್ನೊಂದ್ ಮಾಡೋನ್ ಬರ್ರಿ, ಮತ್ ಸುಳ್ಳು ಹೇಳ್ಬೇಡ್ರಿ. ಇಲ್ರಿ ನಾ ಮಾಡೀನಿ, ಮಾಡೋರಿ. ನೀವು ಬರೀ ದಗದ್ ಅನ್ಬೇಡ್ರಿ. ನೀವು ಮಾಡೋರಿ. ಆಯ್ತು, ದೌಡ್ ಬರ್ರಿ. ಇದು ಊಟ ತರ್ಬಾರ್ದ. ಹ್ಞೂ ರೀ, ಊಟ ಆಗೈತ್ರಿ. ಈಗ ಎಲ್ಲಿ ಹೊಂಟಿ ಮತ್ತೆ ಕಡೆ? ಇಲ್ಲೇ ತಳಗಿನ ನೋವು ತರ್ಬೇಕಂತ ಹೇಳಿ ಹೊಂಟಿದೇನ್ರಿ. ಮರ ಬಾಳ ಬಿಸಿಲೈತ್, ಬಾ ಈಗ ಚಂಜಳಿ ಹೋಗೋಣತ್. ಇಲ್ರಿ ನೀವು ನಡ್ರಿ, ನಾ ಮೇವ್ ತೊಗೊಂಬರ್ತಾನತ್ತ. ನೋಡಲ್ಲಿ ಬಿಸಿಲು ಕಂಡಾಪ್ಟಿ. ಬಾ ಬಾ, ಏನ್ ಮಾಡ ಬಾರ ಮರ ಬಾ. ಅವನೆಷ್ಟು ಮರೆಯೋಕೆ ಪ್ರಯತ್ನ ಪಟ್ಟರು ಆಗವತ್ತು ಅವ್ನು ಮರೆಯೋಕೆ. ಅವ್ನು ನೆನಪಲೇ ಇದ್ರೆ ನನ್ನ ಗಂಡಗೆ ಮೋಸ ಮಾಡ್ದಂಗೆ ಆಗ್ತೈತಿ. ಎಷ್ಟೇ ಆಗಲೂ ಗಂಡ ದೇವ್ರ ಸಮಾನ. ಯಾವತ್ತಿದ್ರು ನನ್ನ ಗಂಡನೇ ನಂಗೆ ಶಾಶ್ವತ. ನನ್ನ ಗಂಡು ಮಗು ಹುಡ್ತಂದ್ರೆ ಅವನ ಹೆಸರೇ ಇರ್ತಾನೆ, ರಾಮ ಅಂತ. ಅವಾಗಾರ ಅವ್ನ ನೆನಪು ಉಳಿತೈತಿ. ಆದರೂ ಅವ್ರಿಗೆ ಹೆಂಗೆ ಹೇಳೋದು ಇದನ್ನು? ಅವ್ರನ್ನ ಹೆಂಗೆ ಕನ್ವಿನ್ಸ್ ಮಾಡೋದು? ನನಗಾರ ರಾಮ ಅಂತ ಹೆಸರಿಡ್ಬೇಕು ಅನ್ನೋದು ಭಾಳ ಆಸೆ ಐತಿ. ಆದರೆ ಅವ್ರಿಗೇನಂತ ಹೇಳೋದು? ಅವ್ರು ಏನಂತ ತಿಳ್ಕೊತಾರೋ ಹೇಳಕ್ಕೂ ಬರ್ದಿರಂಗೆ ಆಗೈತಿ. ದೇವ್ರೆ, ನಾನು ಎಲ್ಲ ಆಸೆನೂ ಮೊಂಡ್ಪಾಲ್ ಮಾಡಿದ್ದಿ. ನನಗಿರೋದಂತ ಇದೊಂದೇ ಆಸೆ. ಇದಾದ್ರೂ ನಂಗೆ ನೆರವೇರಿಸ್ಕೊಡು. ನಾ ಬೇರೆ ಏನೂ ಕೇಳಂಗಿಲ್ಲ ನಿನ್ನ ಕಡೆ. ಇಲ್ಲೇನ್ ಮಾಡತ್ತಿ? ಏನ್ ವಿಚಾರ ಮಾಡತ್ತಿ? ಏನು ಇಲ್ರಿ, ಸುಮ್ಮ ನಿಂತಿದ್ನಿ. ನೋಡ್ ಬಿಸಿಲು ಹಂಗೈತಿ, ಸುಮ್ ರೆಸ್ಟ್ ಮಾಡ್ಬೇಕಿಲ್ಲ ಮನ್ಯಾಗ. ಹಂಗೇನಿಲ್ರಿ, ನಾ ಆರಾಮದನ್ರಿ. ನೀನು ಈಗ ಒಬ್ಬಕಿನ ಇಲ್ಲ, ಹೊಟ್ಯಾಗ ಪಾಪು ಐತಿ. ನಿಂದ ಮತ್ ಪಾಪುಂದ ಆರೋಗ್ಯ ಚಲೋ ನೋಡ್ಕೋಬೇಕು. ನೀ ಹಿಂಗ ಬಿಸಿಲಾಗ ಅಲ್ಲಿ ಇಲ್ಲಿ ತಿರ್ಗಾಡಬೇಡ. ಒಂದೇ ಕಡೆ ಇದ್ದ ರೆಸ್ಟ್ ಮಾಡ, ಆಯ್ತಾ? ಆಯ್ತ್ರಿ. ಐಸು, ನಾನು ಹಿಂಗೇನೋ ಹೇಳ್ಬೇಕ. ನಾನು ನಿಮ್ಗೊಂದು ವಿಷಯ ಹೇಳ್ಬೇಕಾಯ್ತ್ರಿ. ಹೌದಾ? ಏನು? ನೀವ ಏನೋ ಹೇಳ್ತಾನಂದ್ರಲ್ಲ, ಅದನ್ನ ನೀವ್ ಹೇಳಿ ಫಸ್ಟ್. ಇಲ್ಲ, ಫಸ್ಟ್ ನೀನ ಹೇಳ. ಇಲ್ರಿ, ಫಸ್ಟ್ ನೀವೇ ಹೇಳಿರಲ್ಲ, ನೀವೇ ಹೇಳ್ಬೇಕು, ಆಮೇಲೆ ನಾ ಹೇಳ್ತೇನೆ. ಅದೇನಂದ್ರ, ಅಕಸ್ಮಾತ್ ನಮ್ಗೇನಾರ ಗಂಡ್ ಮಗು ಆತ ತಿಳ್ಕೊ, ನನ್ಗೆ ಇಷ್ಟ ಆಗಿದ್ದೊಂದು ಹೆಸರು ಐತಿ, ನಾ ಅದನ್ನ ಇಡೋ. ಅಯ್ಯೋ ದೇವ್ರೆ, ಇವ್ರೇನು ಅನ್ನತಾರೋ, ನಾ ಏನು ಅನ್ಕೊಂಡಿದನ. ಈ ಹೆಸರು ನೆರವೇರಿಲ್ಲ ಅನ್ಸುತ್ತೆ. ಐಸು, ಹ್ಞೂ ರೀ, ಆಯ್ತ್ರಿ. ನೀವ್ ಹೆಂಗಂತೀರ ಹಂಗ. ಮತ್ತದೇನತ್ ಕೇಳಂಗಿಲ್ಲ ನೀ? ಹ್ಞೂ ಹೇಳ್ರಿ. ಅಂದ್ರ ನಮ್ ಗಂಡ್ ಮಗು ಆತ ತಿಳ್ಕೊ, ನಾನು ರಾಮ್ ಅಂತ ಹೆಸರು ಇಡ್ಬೇಕಂತ ಮಾಡೀನಿ. ದೇವ್ರೆ, ಇಷ್ಟು ಬೇಗ ನಾನು ಆಸೆ ನೆರವೇರಿಸ್ತಿ ಅಂತ ಅನ್ಕೊಂಡಿರ್ಲಿಲ್ಲ. ಥ್ಯಾಂಕ್ಸ್ ಗಾಡ್. ನಾ ಇಡ್ಬೇಕಂತ ಅನ್ಕೊಂಡಿದ್ದೆ ಹೆಸ್ರು ಇವರು ಇಡ್ಬೇಕನ್ನತ್ತಾರಲ್ಲ, ಏನಿರ್ಬೋದು? ಇರ್ಲಿ ಬಿಡು, ಒಟ್ಟು ನನ್ನ ಆಸೆ ನೆರವೇರ್ತಿತ್ಲ, ಅಷ್ಟೇ ಸಾಕು. ಐಸು, ಯಾಕ ಏನ್ ವಿಚಾರ ಮಾಡತ್ತಿ? ಏನು ಇಲ್ರಿ. ಮತ್ತ ನಾ ಹೇಳಿದ್ ನಿನ್ಗೆ ಒಪ್ಪಿಗೆ ಐತಿಲ್ಲ? ಹ್ಞೂ ರೀ, ನನಗೆ ಒಪ್ಪಿಗೆ ಐತ್ರಿ. ನಿಮ್ಮ ಇಷ್ಟನೂ ನನ್ನ ಇಷ್ಟ ರೀ, ಅದನ್ನೇ ಇಡನ್ರಿ. ಸರಿ, ಹಂಗಿದ್ರೆ ಹೋಗುನ ಬಾ. BMW ಕಾರ ಅದೇನ್ ತೊಡಗದ ಇಳಿಸಿ ನೋಡಿ ಬಜುಜಂತಪುರದ್ರಾಗ.
1.5 ಕೋಟಿ ಐತಿ. ರೈತರಕ್ಕಿಂತ ಹೆಚ್ಚಿನ ನಮಗಂದದ. ರೈತ ಮನಸ್ಸು ಮಾಡಿದ್ರೆ ಏನು ಬೇಕಾದ ಮಾಡ್ಬೋದ. 2 ಕೋಟಿ ಆದ್ರೂ ಅದನ್ನ ತರುದ. ನಾಳೆ ಹೋಗಿ ಬುಕ್ ಮಾಡಿ ಬಂದ್ಬಿಡ್ನು. ಈ ರೈತಗ ಎತ್ತಿನ ಗಾಡಿಯಾಗ ಅಡ್ಡಾಡೋದು ಗೊತ್ತೈತಿ, BMW ಇಳಿಸೋದು ಗೊತ್ತೈತಿ. ಆತಾಳ ನಾಳೆ ಹೋಗೋಣ. ಮತ್ತೇನಾತಪ್ಪ ಇವ್ ಮತ್ತು ಗುಂಗು ಬಡ್ದಂಗನೆ ತಾನಲ್ಲ ಇವ. ತಮ್ಮ ಏನಂತನ ಇಲ್ಲೇನು ಮಾಡತ್ತೀವ? ಸುಮ್ಮನೆ ನಿಂತೀನಿ ಅಲ್ಲ ಇಲ್ಲೇನು. ಅಲ್ಲಿ ಮ್ಯಾಗ ನೋಡಿ ತೆಂಗಿನಕಾಯಿ ಅದಾವ, ಎಲ್ಲಿ ಜಾಗನ ಸಿಗ್ಲಿಲ್ಲ ನಿನಗ. ಅದಕ್ಕೆ ಮೇಡಿ ಹಚ್ಚೈತಿ, ಬೀಳತ್ತ ಅನ್ನೋದು ಗೊತ್ತೈತಿ. ಮತ್ತೇನತ್ತ ಮತ್ತೆ ಸಪ್ಪಗಾಗಿಲ್ಲ? ಸಪ್ಪಗೇನಿಲ್ಲನ, ಒಂದು ವಿಷಯದ ಬಗ್ಗೆ ಚರ್ಚೆ ಮಾಡ್ಬೇಕಂತ ಮಾಡಿ ನೀನು ಮುಂದೆ. ಏನದ? ಅದಣ್ಣ ಅವ ನಮ್ಮ ಮನೆಗೆ ಆಳತ್ತೇಳಿ ಬಂದಲ್ಲ, ಅವ ಯಾರು, ಎಲ್ಲಿ ಸಿಕ್ಕವ, ಎಲ್ಲಿದ್ದು ಕರ್ಕೊಂಬಂದೇವನ? ಅವ ದಾರಿ ಹಿಡ್ದು ಹೊಂಟಿದ್ದ, ಬರ್ತನಂದ ಕರ್ಕೊಂಬಂದ್ಯಾಳ ಅವನ. ಯಾಕೆ ಏನಾತ? ಏನಿಲ್ಲಣ್ಣ, ಅವ್ನು ನೋಡಿದ್ರ ಏನೋ ಬ್ಯಾರೇನ ಅನಿಸ್ಲಾತೈತಿ ನನಗೆ. ಯಾಕೋ ನಮಗೆ ಅವಾಗ ಏನೋ ಲಿಂಕ್ ಐತೇನೋ ಅಂತ ಅನಿಸ್ಲಾತೈತಿ. ಆದ್ರೆ ಏನು ಗೊತ್ತಾಗತ್ತಿಲ್ಲ, ನಾ ಅದಕ್ಕೆ ಕೇಳಿದ್ನಣ್ಣ. ಹೌದಮ್ಮ, ನನಗೂ ಹಂಗೆ ಅನ್ಸಾತತಿ. ನಮ್ಮ ಮನೆಗೆ ಆಳಾಗಿ ಬಂದ ಕರೆ ಅವ ಮನೆಗೆ ಬಂದ ಮ್ಯಾಗ ನಮ್ಮ ಪಾಲಿನ ದೇವ್ರವ. ಈಗ ಒಂದ ಮಾತು ಹೇಳ್ಬೇಕಂದ್ರೆ ತಮ್ಮ, ನೀವು ಗಂಡ ಐತಿ ಚಂದ ಇರ್ಲಾಕ ಅವಂದು ಭಾಳ ಸಪೋರ್ಟ್ ಐತಿ. ಮತ್ತು ನನಗೂ ಹಂಗೆ ಅನಿಸ್ಲಾತೈತೇನ. ಹೌದು ತಮ್ಮ, ಅವ್ನು ನಮ್ಮ ಮನೆಗೆ ಬಂದಿದ್ದು ಏನೋ ನಮ್ಮ ಮನೆಯಲ್ಲಿ ತಪ್ಪು ತಡಿ ಆದ್ರೂ ಆ ದೇವ್ರ ಕಳಿಸಂಗೆ ಆಗಿಬಿಟ್ಟತಿ. ನೋಡ್ತಮ್ಮ, ನನ್ನ ಮನಸ್ಸಿನಾಗ ಮಾತ್ರ ಅವನು ಆಳತ್ತ ಅನ್ಕೊಂಡೇ ಇಲ್ಲ. ಈಗ ಅವ್ನು ಇರುತ್ತಾನ ಒಟ್ಟ ಚಂದಾಗಿ ನೋಡ್ಕೊಂಡ್ಬಿಡ್ಬೇಕು ನೋಡ. ಅವ್ನು ಒಟ್ಟು ಅವನು ಒಬ್ಬ ನಮ್ಮ ಫ್ಯಾಮ್ಲಿಯಾಗ ಅದಾನ ತಿಳ್ಕೊಂಡು ನೋಡ್ಕೊಂಡ್ಬಿಡ್ಬೇಕು ನೋಡ ಅವ್ನು ಒಟ್ಟು. ಹೌದಣ್ಣ. ರೀ, ನಿಮ್ಗೊಂದು ವಿಷಯ ಹೇಳ್ಬೇಕಾಗಿತ್ತು. ರೀ, ನಮ್ಮ ಮನೆಗೆ ಆಳಾಗಿ ಕರ್ಕೊಂಬಂದಿರ್ಲ, ಅವ್ರ ಬಗ್ಗೆ ಏನು ಅನಿಸ್ತೈತಿ ನಿಮಗೆ? ಅವನ ಬಗ್ಗೆನ? ಅವ ಏನು ಒಳ್ಳೆವ ಅದಾನ, ಅದನ್ನ ಯಾಕೆ ಕೇಳತ್ತಿ? ಅಲ್ರಿ, ಯಾವಾಗ ನೋಡಿದ್ರು ನಮ್ಗೆ ಒಳ್ಳೇದೇ ಬಯಸ್ತಾನ್ರಿ. ಅವನು ಒಳ್ಳೆವನೇ ಅದಾನ್ರಿ, ಬಟ್ ಯಾವಾಗ ನೋಡಿದ್ರು ನಮ್ ಕಾಳಜಿ ಮಾಡೋದ್ರಿ ಮಾಡತ್ತನ್ರಲ್ಲ, ಅದಕ್ಕಾಗಿ ಕೇಳಿದ್ವಿ. ಹೌದೈಸು, ನನಗೂ ಹಂಗ ಅನ್ಸತೈತಿ. ಅವ ಇಟ್ಟೆಲ್ಲ ನಮ್ಗೆ ಯಾಕೆ ಮಾಡತ್ತಾನ? ಅವಂಗ ನಮ್ಗೆ ಏನು ಗುರುತಿಲ್ಲ, ಪರಿಚಯ ಇಲ್ಲ, ಸಂಬಂಧನೂ ಇಲ್ಲ. ಇದ್ರ ಹಿಂದೆ ಏನೈತಿ ಅನ್ನೋದು ನಮ್ಗೆ ತಿಳ್ಕೊಬೇಕು ಅನ್ಸ್ಲಾತೈತಿ. ಹೌದ್ರಿ, ನನಗೂ ಹಂಗ ಅನ್ಸತೈತ್ರಿ. ಸರಿ ಆಯ್ತು, ನಾನು ಸ್ವಲ್ಪ ಕೆಲಸ ಐತಿ, ಬರ್ತೀನಿ. ಏನು ಮಾಡ್ತೀನಿ ಮಾಡಿ. ಎಷ್ಟು ದಿವಸ ನನ್ನ ಜೋಡಿ ಇದ್ದ, ಹೆಲ್ಪ್ ಮಾಡಿದಿಲ್ಲ. ಇನ್ನು ಮ್ಯಾಗ ನಿನ್ನ ಅವಶ್ಯಕತೆ ನನಗಿಲ್ಲ, ನನ್ನ ಅವಶ್ಯಕತೆ ನಿನಗಿಲ್ಲ. ನಾ ಇಲ್ಲಿದ್ರೆ ಸಮಸ್ಯೆ ಅಂತರೂ ತಪ್ಪಿದ್ದಲ್ಲ. ನಾ ಎಲ್ಲಾರ ಇವ್ರನ್ನೆಲ್ಲ ಬಿಟ್ಟು ದೂರ ಹೋಗ್ಬೇಕಂದ್ರೆ ಅವ್ರು ಒಟ್ಟು ಬಿಡಾಕ್ತಿಲ್ಲ. ಅವ್ರ ಕಣ್ಣು ತೆಪ್ಪಿಸಿ ಹೋಗ್ಲಾಕ ನನಗೆ ಒಟ್ಟ ಆಗೋಲ್ದು. ಒಂದು ವೇಳೆ ನಾ ಇಲ್ಲೇ ಇದ್ನಿ ಅಂದ್ರೆ ಇವತ್ತಿಲ್ದ ನಾಳೆ ನಾ ಯಾರು ಅನ್ನೋದು ಅವ್ರಿಗೆ ಗೊತ್ತಾಗೇ ಆಕತಿ. ನಾ ಯಾರು ಅನ್ನೋದು ಅವ್ರಿಗೆ ಗೊತ್ತಾದ್ರೆ ಈಗ ಅವರು ಬಾಳೆ ಜೇನು ಹಾಲಿಲ್ಲ ಹಂಗೆ ಕುಡಿಯೈತಿ. ಅವ್ರ ಬಾಳೆ ಚಂದಾಗಿ ನಡಿಬೇಕಂದ್ರೆ ಇವತ್ತು ಈ ಊರು ಅಟ್ಟ ಅಲ್ಲ, ಈ ಪ್ರಪಂಚನ ಬಿಟ್ಟ ಮರಳಿ ಬರಲಾರ್ದ ಲೋಕಕ್ಕೆ ಹೋಗ್ಬೇಕ ಅಂದಾಗ ಬರೋಬ್ಬರಿ ಆಕತಿ.
ಇದನ್ನ ನನ್ನ ದೋಸ್ತ ತಪ್ಪು ಮಾಡ್ಯಾನಂತ ಹೇಳಿ ನನ್ನ ದೋಸ್ತಗೆ ಹಾಕಿ ಇದನ್ನು ನನ್ನ ದೋಸ್ತಗೆ ಹಾಕಿ ನನ್ನ ದೋಸ್ತನ ಜೀವ ತೆಗಿಬೇಕಂತ ಹೇಳಿ ಇದನ್ನು ಬರಾಗ ಸಂಕಟ ತೊಗೊಂಡ್ಬಂದಿದ್ನಿ. ಆದರೆ ನನ್ನ ದೋಸ್ತಂದು ಏನೂ ತಪ್ಪಿಲ್ಲ, ಐಸಂದು ಏನೂ ತಪ್ಪಿಲ್ಲ ಅನ್ನೋದು ನನಗೆ ಸಂಪೂರ್ಣ ಗೊತ್ತು. ಇದರಾಗ ತಪ್ಪು ಯಾರ್ದೂ ಇಲ್ಲ. ಇದು ಹಿಂಗೆ ನಡಿಬೇಕಂತೇಳಿ ವಿಧಿ ಲಿಖಿತನ ಆಗಿರುವಾಗ ಯಾರು ಏನು ಮಾಡೋಕ್ಕಾಕೈತಿ. ಇದು ನನಗೆ ಭಾಳ ಉಪಯೋಗ ಆತ. ದೋಸ್ತ ಐಸು, ನೀವಿಬ್ಬರು ಚಂದ ಇರ್ಬೇಕು. ನಾ ಸತ್ರು ಬದುಕಿದ್ರು ನಾ ಕೇಳ್ಕೊಳ್ಳೋದು ಅದನ್ನಷ್ಟ. ರಾಮ 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 ಏ ರಾಮ ವಾ. ರಾಮ ಏ ರಾಮ, ಇಷ್ಟು ದಿನ ನಮ್ಮ ಜೊತೆಗೆ ಇದ್ದೆಲ್ಲೋ ರಾಮ, ನಿನ್ನ ಕಂಡು ಹಿಡಿದು ಆಗ್ಲಿಲ್ಲೋ ರಾಮ. ರಾಮ ಮಾತಾಡು, ಹಿಂಗ್ಯಾಕೆ ಮಾಡಿದ್ವು ರಾಮ? ರಾಮ ಐಸು ಅಣ್ಣ, ಐಸು ಯಪ್ಪ. ಏ ರಾಮ 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 ಏನಾಯ್ತು ಇವಾಗ? ರಾಮ ರಾಮ ಏನಾಯ್ತು ಹೇಳು. ಏ ರಾಮ್ ರಾಮ್ ಹೇಳು. ರಾಮ್ 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 ಹೇಳು. ರಾಮ್ ಹೇಳು. ನೀ ಪ್ರೀತಿಸಿದ ಹುಡುಗಿ ಜೋಡಿ ಸಂತೋಷವಾಗಿರು, ಎಲ್ಲರೂ ಇರು, ಇಬ್ಬರು ಕೂಡಿ ದೂರ ಹೋಗ್ರಿ ಅಂತೇಳಿ ನಮಗೆ ಸಹಾಯ ಮಾಡಿದಿಲ್ಲ. ಆಸ್ಕಿ ಬೇರೆ ಯಾರು ಅಲ್ಲ. ಇದು ಐಶ್ವನ ದೋಸ್ತ. ದೋಸ್ತ ಎಲ್ಲ ಮುಗಿದಿದ್ದ ಇವತ್ತು ದೋಸ್ತ. ಹಿಂಗೆ ಅನ್ಕೊಂಡಿದ್ದಿಲ್ಲ ದೋಸ್ತ. ಇದ್ರಾಗ ನಂದೇನು ತಪ್ಪಿಲ್ಲ, ಐಸಂದು ಏನು ತಪ್ಪಿಲ್ಲ. ಇದೆಲ್ಲ ಆ ವಿಧಿ ತಂದ ದುರಂತ ದೋಸ್ತ. ಐಸು ನೀನು ಸಂತೋಷವಾಗಿರು, ಯಾವುದೂ ಮನಸ್ಸಿನಾಗ ಇಟ್ಕೋಬೇಡ ದೋಸ್ತ. ಇಷ್ಟು ದಿನ ನಮ್ಮ ಕಣ್ಣು ಮುಂದೆ ಇದ್ದಿ, ಆದ್ರೆ ನೀ ಯಾರು ನಮ್ಮ ಕಣ್ಣು ಹಿಡಿದು ಆಗ್ಲಿಲ್ಲೋ. ನೀನು ನಮ್ಮನ್ನು ಒಂದು ಮಾಡಿದಿ. ಇದನ್ನ ಮೊದಲ ಒಂದು ಮಾತು ನನಗೆ ಯಾಕೆ ಹೇಳಿಲ್ಲೋ ನೀನು? ದೋಸ್ತ ಅದನ್ನ ಯಾವುದೂ ಇಟ್ಕೋಬೇಡ. ನೀವಿಬ್ರು ಸಂತೋಷವಾಗಿದ್ರ ನನ್ನ ಆತ್ಮಕ್ಕೆ ಶಾಂತಿ ಸಿಗುತ್ತೆ. ಹಂಗಂತ ಮಾತು ಕೊಡು ದೋಸ್ತ. ಇದು ನನ್ನ ಕೊನೆಯ ಆಸೆ ದೋಸ್ತ. ದೋಸ್ತ ದೋಸ್ತ ರಾಮ ದೋಸ್ತ ರಾಮ ದೋಸ್ತ ರಾಮ. ರಾಮ ರಾಮ ರಾಮ